ಖಾಸಗಿ ಬಸ್ನಲ್ಲಿ ಪ್ಯಾಸೆಂಜರ್ ಬಸ್ನಲ್ಲಿ ಗೂಡ್ಸನ್ನು ಸಾಗಾಟ ಮಾಡ್ತಾ ಇದ್ದಾರೆ. ಈಗ ಕರ್ನೂಲ್ ಗಲಾಟೆ ಆದಮೇಲೆ, ಕರ್ನೂಲ್ ಗಲಾಟೆ ಅಲ್ಲ, ಕರ್ನೂಲ್ ಆಕ್ಸಿಡೆಂಟ್ ಆದಮೇಲೆ ಖಾಸಗಿ ವಾಹನಗಳಲ್ಲಿ ಯಾರು ಪ್ರಯಾಣ ಮಾಡ್ತಾರೆ, ಪ್ರಯಾಣಿಕರ ಸೂಟ್ ಕೇಸು ಲಗೇಜ್ ಬಿಟ್ಟರೆ ಬೇರೆ ಯಾವುದೂ ಕೂಡ ತಗೊಂಡೋಗೋದಕ್ಕೆ ಅವಕಾಶ ಇಲ್ಲ. ಎಲ್ಲ ನಮ್ಮ ಕಟ್ಟುನಿಟ್ಟಾಗಿ ಮಾಡ್ತಾ ಇದ್ದಾರೆ ಅಧಿಕಾರಿಗಳು. ಸರ್, 2028ರಲ್ಲಿ ಬಿಜೆಪಿ ನಮ್ಮ ಸ್ವಂತ ಬಲದಿಂದಲೇ ಅಧಿಕಾರಕ್ಕೆ ಬರ್ತೇವೆ ಅಂತ ನೋ ಕಾಮೆಂಟ್. ಈಗ ನಾನು ಬಂದಿರೋದು ಬಸ್ ಸ್ಟ್ಯಾಂಡ್ ಇನಾಗ್ರೇಷನ್, ರಾಜಕೀಯ ಮಾತಾಡಲ್ಲ. ಸರ್, KSRTC ಅವರದ್ದು ವೇತನ ಪರಿಷ್ಕರಣೆ ಬಗ್ಗೆ ತುಂಬ ಬೇಡಿಕೆ ಇದೆ, ತುಂಬ ವರ್ಷ ಬೇಡಿಕೆ ಇದೆ. ಹೌದು, ನಿನ್ನೆ ಕೂಡ ಮಾತಾಡಿದ್ದೀವಿ. ಹೇಗೆ ಸರ್ ಮುಂದೆ ಮಾಡ್ತೀವಿ ರೀ, ಎಲ್ಲದಕ್ಕೂ ಪರಿಹಾರ ಇದೆಯಲ್ಲ. ಸುರಕ್ಷತೆಗೆ 2013ರಲ್ಲಿ ನಾನು ಇದೇ ಇಲಾಖೆ ಮಿನಿಸ್ಟರ್ ಆಗಿದ್ದೆ. ಆಗ ಹಾವೇರಿ ಹತ್ರ ಒಂದು ಬಸ್ ಆಕ್ಸಿಡೆಂಟ್ ಆಗಿತ್ತು, ಜಬ್ಬಾರ್ ಟ್ರಾವೆಲ್ಸು. ಆವತ್ತು ನಾನು ಗಮನಿಸಿದ್ದೇನೆಂದರೆ ಎಮರ್ಜೆನ್ಸಿ ಎಕ್ಸಿಟ್ಟು ಇರ್ತಿರಲಿಲ್ಲ. ಒಂದು ಪ್ಯಾಸೆಂಜರ್ ಸತ್ತೋದು ಒಂದು ಡೋರ್ ಇರ್ತಿತ್ತು, ಡ್ರೈವರ್ ಹಿಡಿಯೋದಕ್ಕೆ ಬಂದಿರ್ತಿತ್ತು, ಹಿಂಭಾಗದಲ್ಲಿ ಡೋರ್ಸ್ ಇರ್ತಿರಲಿಲ್ಲ, ಎಮರ್ಜೆನ್ಸಿ ಡೋರ್ಸು. ಆಗ ನಾನು ಅದು ಮೇಲೆ ಈ ಲಕ್ಸುರಿ ಬಸ್ಸಲ್ಲಿ ಗ್ಲಾಸ್ ಹೊಡೆದು ಆಚೆ ಬರಬೇಕಾಗಿತ್ತು, ಒಂದು ಹ್ಯಾಮರ್ ಅದನ್ನೇ ಲಕ್ಸುರಿ ಇದು ಎಮರ್ಜೆನ್ಸಿ ಡೋರ್ ಅಂತ ಕನ್ಸಿಡರ್ ಮಾಡೋದು, ಗ್ಲಾಸ್ ಹೊಡೆದು ಆಚೆ ಬರೋದನ್ನು. ಆಮೇಲೆ ನಾನು ನಮ್ಮ ಇಲಾಖೆ 25,000 ಬಸ್ಗೂ ಎಮರ್ಜೆನ್ಸಿ ಡೋರು, ಆಮೇಲೆ ಎಲ್ಲ ಓಮ್ನಿ ಬಸ್ಸಸ್ಸು, ಸ್ಕೂಲ್ ಬಸ್ಸಸ್ಸು, ಪ್ರತಿ ಬಸ್ಗೂ ಕೂಡ ಎಮರ್ಜೆನ್ಸಿ ಡೋರ್ ಅವಾಗ ಇಳಿಸಿದ್ದೆ. ಅವಾಗ ಆಗಿತ್ತು. ಈಗಲೂ ಕೂಡ ಯಾವುದೇ ಎಮರ್ಜೆನ್ಸಿ ಡೋರ್ ಇಲ್ಲ ಅಂದರೆ ನಾವು FC ಮಾಡ್ಸೋದು. ಎಮರ್ಜೆನ್ಸಿ ಡೋರ್ ಓಪನ್ ಆಗೋದಿಲ್ಲ ಅನ್ನೋ ಅದೆಲ್ಲ ನೋಡ್ತಾ ಇರಬೇಕು.